ಯಾವಾಗಲೂ ಬೇಳೆ ಸಾರು ತಿಂದು ಬೇಜಾರಾಗಿದೆ ಅನ್ನೋರಿಗೆ ಈ ಥರ ಹೀರೆಕಾಯಿ ಬೇಳೆ ಪಪ್ಪುನ ಮಾಡಿಕೊಡಿ, ಹೊಟ್ಟೆ ತುಂಬ ತಿಂತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಗಟ್ಟಿನೂ ಇರಲ್ಲ, ತೆಳುವಾಗೂ ಇರಲ್ಲ. ಮೀಡಿಯಮ್ ಆಗಿ ಅನ್ನ ಮತ್ತು ಬಿಸಿ ಬಿಸಿ ಅನ್ನ ಮತ್ತು ಉಪ್ಪಿನಕಾಯಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಡೈಲಿ ಡಿಶ್ ಯೂಟ್ಯೂಬ್ ಚಾನಲ್. ಬನ್ನಿ ಹೀರೆಕಾಯಿ ಬೇಳೆ ಪಪ್ಪುನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ, ಮುಕ್ಕಾಲು ಕಪ್ ಆಗೋಷ್ಟು ತೊಗರಿಬೇಳೆ, ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ಹಾಕಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಅಂತ ಬಿಡಿ. ಇದು ನೆನೆಯುವಂಥ ಟೈಮ್ನಲ್ಲಿ ಹೀರೆಕಾಯಿನ ಮೇಲ್ಗಡೆ ಇರುವಂಥ ಸಿಪ್ಪೆ ಎಲ್ಲ ತೆಗೆದು ತೊಳೆಯೋಣ. ಪೂರ್ತಿಯಾಗಿ ಸಿಪ್ಪೆ ತೆಗೆದುಕೊಳ್ಳಿ, ಅದು ಇಲ್ಲಾಂದರೆ ಹಾರ್ಡ್ ಪಾರ್ಟ್ ಎಲ್ಲ ಹಾಗೆ ಇರುತ್ತೆ, ತಿನ್ನುವಾಗ ಚೆನ್ನಾಗಿ ಅನಿಸಲ್ಲ. ತೊಳೆದ್ಬಿಟ್ಟು ಈ ಥರ ಕ್ಯೂಬ್ಸ್ ಆಗಿ ಹೆಚ್ಕೊಳ್ಳಿ. ಹೀರೆಕಾಯಿ, ಟೊಮ್ಯಾಟೊ ಮತ್ತು ಈರುಳ್ಳಿನೂ ಮೂರನ್ನೂ ಈ ಥರ ಕ್ಯೂಬ್ ಆಗಿ ಹೆಚ್ಚಿಟ್ಕೊಳ್ಳಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ತೊಗೊಂಡು ನೆನೆಸಿಟ್ಟಿದಂತಹ ಬೇಳೆ ಅಷ್ಟನ್ನು ಹಾಕಿ, ನೆನೆಸಿಟ್ಟಿರೋ ಬೇಳೆ ಹಾಕಿ, ಅದಾದ ನಂತರ ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಮೂರನ್ನು ಹಾಕಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ, ನೀರು ಹಾಕಿ, ಅದು ತರಕಾರಿ ಮುಳುಗಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಅಷ್ಟು ನೀರು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ ಕೂಗಿಸ್ಕೊಳ್ಳಿ. ಇದು ಒಂದು ಸೈಡ್ 4 ವಿಷಲ್ ಕೂಗೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಕಡೆ ನೀವು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ 1-2-3 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೊದಲು ಎಣ್ಣೆಲೆ. ಅದಾದ ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ, ಗ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿನೂ ಕೂಡ ಹಾಕಿ ಅದಕ್ಕೆ, ಆಮೇಲೆ ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿನೂ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆದಮೇಲೆ ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ, ಜೀರಿಗೆ ಘಮ ಬರಬೇಕು ಅಲ್ಲಿ ತನಕ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಅದನ್ನ. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಫ್ರೈ ಆಗಿರೋ ಅಂಥ ಮಸಾಲೆನೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಪೇಸ್ಟ್ ಥರ ರುಬ್ಕೊಂಬನ್ನಿ. ನೋಡಿ, ಈ ಥರ ಆದರೆ ಸಾಕು. ಅಷ್ಟೊತ್ತಿಗೆ ಈ ಕಡೆ 4 ವಿಷಲ್ ಕೂಡ ಬಂದಿರುತ್ತೆ. ಇದು ಲಿಡ್ ವಿಷಲ್ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡಿ ಸೌಟಿಂದನೇ ತೀಡ್ಕೊಳ್ಳಿ. ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಮೇಲೊಗ್ಗರಣೆ ಕೂಡ ಹಾಕ್ಬೋದು, ಈ ಥರ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ರುಚಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿ, ಆವಾಗಲೇ ಬೇಯಿಸಿಟ್ಟಿದಂಥ ಬೇಳೆನೂ ಕೂಡ ಹಾಕಿ ಚೆನ್ನಾಗಿ ಕುದಿಯುವಂಥ ಟೈಮ್ನಲ್ಲಿ ಇದು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಕೂಡ ಇದಕ್ಕೆ ಹಾಕಿ ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಕುದಿಯುವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೆ ಯಾವ ಅಡುಗೆನೂ ಕಂಪ್ಲೀಟ್ ಆಗೇ ಇಲ್ಲ ಅಂತ ಅನಿಸುತ್ತೆ. ಇವಾಗ ರೆಡಿಯಾಗಿದೆ ಹೀರೆಕಾಯಿ ಬೇಳೆ ಪಪ್ಪು. ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.